ಜಾತಿ ಜೊತೆಗೆ ಧರ್ಮವನ್ನು ಸೇರಿಸ್ತಾರೆ. ಜಾತಿ ಧರ್ಮ ಅಂತ, ಜಾತಿ ಮತ ಜನಾಂಗ ಅಂತ ಹೇಳಬೇಕು. ಧರ್ಮ ಬಹಳ ವಿಶಿಷ್ಟವಾದ ಅರ್ಥ ಇದೆ ಧರ್ಮಕ್ಕೆ. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಹೇಳ್ತಾರೆ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅಂದರೆ ಧರ್ಮ ನಿರತರಾಗಿರ್ತಾರೋ ಅವರನ್ನು ಧರ್ಮವೇ ರಕ್ಷಣೆ ಮಾಡ್ತದೆ ಅಂತ ಭಗವದ್ಗೀತೆಯಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಗಳಿಂದ ಚಾತುರ್ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳನ್ನು ನಾನು ಮಾಡಿದ್ದೇನೆ. ಆದರೆ ಅದರಲ್ಲಿ ನಾನಿಲ್ಲ. ಅದನ್ನು ನಾನು ಮಾಡಿರ್ಬೋದು. ನಾನು ಕೂಡ ಧರ್ಮನಿರತನಾಗಿರಬೇಕು ಎಂಬುವ ಅರ್ಥದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಅವಿನಾಶಿ. ಮನುಷ್ಯರು ಅವಿನಾಶಿಗಳಾಗ್ಬೋದು, ಅಜರಾಮರರಾಗ್ಬೋದು, ಕೀರ್ತಿಶೇಷರಾಗ್ಬೋದು ಅಲ್ಲವೇ? ಧರ್ಮ ನಿರತರಾಗಬೇಕು. ಗುಣತ್ರಯಗಳು ಮತ್ತು ಕರ್ಮತ್ರಯಗಳ ವಿಭಾಗದಿಂದ ಆಗಿರೋದು ಚಾತುರ್ವರ್ಣಗಳು. ಧರ್ಮ ಎಲ್ಲರಿಗೂ ಒಂದೇ. ಧರ್ಮಾತ್ಮ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಧರ್ಮರಾಜ ಅಂತ ಪಾತ್ರಕ್ಕೆ ಹೆಸರಿಟ್ಟಿರೋದು ಅದೇ ಕಾರಣಕ್ಕೆ. ಧರ್ಮರಾಜನನ್ನ ಮಹಾಭಾರತದಲ್ಲಿ ನಾನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ. 3 ಗುಣಗಳನ್ನು, ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳನ್ನು ಜಯಿಸಿದವನು ತ್ರಿಗುಣಾತೀತನು, ನಿಸ್ತ್ರೈಗುಣ್ಯ ಹೇಳ್ತಾನೆ. ಧರ್ಮ ಎಂಬುವ ಪದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಇನ್ ಇಂಡಿಯನ್ ರಿಲಿಜಿಯನ್ ಬ್ರ್ಯಾಕೆಟಲ್ಲಿ ದ ಎಟರ್ನಲ್ ಆ್ಯಂಡ್ ಇನ್ಹೆರೆಂಟ್ ನೇಚರ್ ಆಫ್ ರಿಯಾಲಿಟಿ. ದ ಎಟರ್ನಲ್ ಆ್ಯಂಡ್ ಇನ್ಹೆರೆಂಟ್ ನೇಚರ್ ಆಫ್ ರಿಯಾಲಿಟಿ ರಿಗಾರ್ಡೆಡ್ ಇನ್ ಹಿಂದೂಯಿಸಮ್ ಎಸ್ ಎ ಕಾಸ್ಮಿಕ್ ಲಾ ಅಂಡರ್ಲೈಯಿಂಗ್ ರೈಟ್ ಬಿಹೇವಿಯರ್. ಕಾಸ್ಮಿಕ್ ಲಾ ಯಾವುದು? ಕಾಸ್ಮಿಕ್ ಲಾ ದೇವರಿಗೆ ನಿಷ್ಠೆಯಿಂದ ಇರೋದು, ಅದು ಕಾಸ್ಮಿಕ್ ಲಾ. ಕಾಸ್ಮಿಕ್ ರೇಸ್ ಅಂತೀವಿ ಸೂರ್ಯನ ಕಿರಣಗಳನ್ನು. ಮನುಷ್ಯನ ಸೃಷ್ಟಿ ಅಲ್ಲ, ಅದು ಪ್ರಕೃತಿ. ಇದು ಪ್ರಕೃತಿ ಪ್ರಪಂಚ, ಆ ದೇವರ ಪ್ರಪಂಚ, ಅಲೌಕಿಕ ಶಕ್ತಿಯ ಪ್ರಪಂಚ ಅಲ್ಲವೇ? ಪಂಚಭೂತಗಳ ಪ್ರಪಂಚ. ಅದಕ್ಕೆ ಸ್ಪಂದಿಸ್ತಾ ಇರುತ್ತೆ ಹಗಲಿರುಳು ನಮ್ಮ ಶರೀರ. ಅಂಡರ್ಲೈಯಿಂಗ್ ರೈಟ್ ಬಿಹೇವಿಯರ್ ಅಂಡ್ ಸೋಷಿಯಲ್ ಆರ್ಡರ್, ದಟ್ ಈಸ್ ಧರ್ಮ. ಇನ್ ಬುದ್ಧಿಸಮ್ ದ ನೇಚರ್ ಆಫ್ ರಿಯಾಲಿಟಿ ರಿಗಾರ್ಡೆಡ್ ಆಸ್ ಎ ಯೂನಿವರ್ಸಲ್ ಟ್ರೂತ್. The nature of reality regarded as universal truth by the Buddha. The teaching of Buddha, that is Buddhism. ಆತ್ಮನಲ್ಲಿ ನಾನು ದೇವರನ್ನು ಕಾಣಬೇಕು, ಧರ್ಮವನ್ನು ಕಾಣಬೇಕು. ಅದು ನನ್ನನ್ನು ರಕ್ಷಿಸುತ್ತೆ. ಜಾತಿ ಮತ ಅಂತ ಹೇಳಬೇಕೇ ಹೊರತು ಜಾತಿ ಧರ್ಮ ಅಂತ ಜಾತಿ ಜೊತೆಗೆ ಸೇರಿಸಬಾರ್ದು. ಧರ್ಮ ಅನ್ನೋದು ಜಾತ್ಯತೀತವಾದದ್ದು, ಅದು ಎಲ್ಲರಿಗೂ ಒಂದೇ. ಗುಣಕರ್ಮ, ಯಾರು ಒಳ್ಳೆಯ ಗುಣ ಸತ್ವಗುಣದಲ್ಲಿ ಸಾತ್ವಿಕನಾಗಿ ನಿಷ್ಠೆಯಿಂದ ಆತ್ಮನಲ್ಲಿರುವ ದೇವರಿಗೆ ಭಯದಿಂದ ಕೆಲಸವನ್ನು ಮಾಡ್ತಾನೋ, ಒಳ್ಳೆಯ ರೀತಿ ನೀತಿಯಲ್ಲಿ ನ್ಯಾಯಯುತವಾಗಿ, ಅದು ಧರ್ಮ. ಅದು ಎಲ್ಲರಿಗೂ ಒಂದೇ. ಅಂತಹ ಧರ್ಮವನ್ನು ಆ ರೀತಿ ಗುಣ ನಡತೆಗಳಿಂದ ಅದನ್ನು ದೇವರು ಮೆಚ್ಚುತ್ತಾನೆ. ಹೇಳಿದ ನೀತಿ ರೀತಿ ಕರ್ಮವಾದರೆ
ಮಾಡಿದ ಕೆಲಸ ಧರ್ಮವಾಗುತ್ತದೆ. ಸಾತ್ವಿಕ ಗುಣ, ಸತ್ವಗುಣ, ಸಾತ್ವಿಕನಾಗಿ ಬದುಕಬೇಕು. ಸಂಸಾರಿಯಾಗಿದ್ದರೂ ಕೂಡ ಸಂತನಂತೆ ಬದುಕಬೇಕು. ಸಂತ ಸಂಸಾರಿಯಾಗಿ ಸಂತಾನೋತ್ಪತ್ತಿಯ ಸದುದ್ದೇಶಕ್ಕಾಗಿ ಸಂಭೋಗ ಕ್ರಿಯೆಯನ್ನು ಆಚರಿಸು ಅಂತ ಹೇಳುತ್ತೆ ಹಿಂದೂ ಧರ್ಮ. ಅದು ಚಟ ಮಾಡ್ಕೋಬಾರ್ದು. ಯಾವುದು ಅತಿ ಆದರೆ ರೋಗ ಬರ್ತದೆ. ಅವರವರ ಮನೋಭಾವದಂತೆ ಧರ್ಮ ಅನ್ನೋದು ಮನೋಧರ್ಮ ಆಗೋದು ಯಾವಾಗ? ಸತ್ವಗುಣಕ್ಕೆ ನಿಷ್ಠೆಯಲ್ಲಿದ್ದಾಗ. ಮನಸ್ಸಾಕ್ಷಿ ಇದ್ದಿದ್ದು ಆತ್ಮಸಾಕ್ಷಿ ಆಗ್ತದೆ. ಆಗ ಮನಸ್ಸು ಚಂಚಲ, ಆತ್ಮನಿರತನಾದವನು ಆಗ ಅದು ಸತ್ಕರ್ಮ ಯಾವುದೋ ಅದು ಧರ್ಮ ಆಗ್ತದೆ. ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ಜನ್ಮಾನಾಜ್ಜಾಯತೆ ಶೂದ್ರ ಕರ್ಮಾಣಾಜ್ಜಾಯತೆ ದ್ವಿಜಃ. ಒಳ್ಳೆಯ ಕರ್ಮದಲ್ಲಿ ಕೆಲಸ ಮಾಡಿದವನು ದ್ವಿಜ ಆಗ್ತಾನೆ. ಯಾವನು ಒಳ್ಳೆಯ ಗುಣದಲ್ಲಿ ಮಾಡ್ತಾನೋ ಕೆಲಸನ, ಸತ್ವಗುಣದಲ್ಲಿ ನಿಷ್ಠೆಯಿಂದ ದೇವರಿಗೆ, ಅವನು ಬ್ರಾಹ್ಮಣ್ಯವನ್ನು ಅರಿತವನು. ಧರ್ಮ ನಿರತನು ಅವನು ಬ್ರಾಹ್ಮಣ್ಯವನ್ನು ಅರಿತವನು. ಬ್ರಾಹ್ಮಣ ಕೇವಲ ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣ ಅಂತ ನಾವು ಕರೆದರೂ ಕೂಡ ಅವನು ಬ್ರಾಹ್ಮಣ್ಯವನ್ನು ಅರಿತವನೇ. ಧರ್ಮ ನಿರತನಾಗಿದ್ದಾನೆಯೇ, ದೇವರಿಗೆ ನಿಷ್ಠೆಯಿಂದ ಇದ್ದಾನೆ, ಧರ್ಮ ನಿರತನಾಗಿದ್ದಾನೆ ಎಂಬುದು ಬಹಳ ಮುಖ್ಯವಾಗ್ತದೆ. ಸತ್ವ ಮನೋಧರ್ಮದಲ್ಲಿ ಸತ್ಕರ್ಮ ಸಾಧಕನಾದರೆ ಬ್ರಾಹ್ಮಣ್ಯ ಮೀರಿದ ದ್ವಿಜನು, ಮನುಷ್ಯ ದೇವರಾಗುವುದು. ಆದ್ದರಿಂದ ಧರ್ಮ ಜಾತ್ಯತೀತವಾದದ್ದು. ಭಗವದ್ಗೀತೆ ಓದಬೇಕಾದ್ರೆ, ತಿಳ್ಕೊಬೇಕಾದ್ರೆ ಅದಕ್ಕೆ ನೀವು ಸಂಸ್ಕೃತನೇ ಕಲಿಬೇಕಾಗಿಲ್ಲ, ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಆಯ್ತು, ಅರ್ಥ ಆಗ್ತಾ ಹೋಗ್ತದೆ. ಒಂದೊಂದು ಶ್ಲೋಕಕ್ಕೆ ಕೆಳಗಡೆ ಒಂದೊಂದು ಪದಕ್ಕೂ ಅರ್ಥ ಇರ್ತಕ್ಕಂಥ ಭಗವದ್ಗೀತೆಗಳು ಸಿಗ್ತವೆ. ಇಂಗ್ಲೀಷ್ ಕೂಡ ಸಿಗುತ್ತೆ. ಮನುಷ್ಯ ಒಂದು ಜಾತಿ, ಜನಾಂಗ, ಪಂಥ, ಪಂಗಡದಲ್ಲಿ ಹುಟ್ಟಿದ ಮಾತ್ರಕ್ಕೆ ಶ್ರೇಷ್ಠನಲ್ಲ. ಅವನ ಗುಣ ಕರ್ಮಗಳಿಂದ ಶ್ರೇಷ್ಠನಾಗ್ತಾನೆ. ಸತ್ವಗುಣದಿಂದ ರಜೋಗುಣ, ತಮೋಗುಣಗಳನ್ನು ನಿಗ್ರಹಿಸಬೇಕು. ಸತ್ವಗುಣ ನೀರಿನಲ್ಲಿ ಸತ್ವ, ತಿನ್ನುವ ಆಹಾರದಲ್ಲಿ ಸತ್ವ, ಭೂಮಿಯಲ್ಲಿ ಸತ್ವ, ವಾಯುವಿನಲ್ಲಿ ಸತ್ವ. ಎಲ್ಲಿದೆ ಸತ್ವವಿಲ್ಲದೆ ಈ ಮಾನವನ ಜೀವನಕ್ಕೆ, ಪ್ರಾಣಿಗಳಿಗೆ, ಮುಖ್ಯವಾಗಿ ಮಾನವ ಜೀವಕ್ಕೆ ಎಲ್ಲಿದೆ ಮಹತ್ವ? ಎಲ್ಲಿದೆ ಮಾನವ ಜನ್ಮನ ಶ್ರೇಷ್ಠ ಅನ್ನೋದು? ಅದನ್ನು ಯಾರು ಅರಿತಿರ್ತಾರೋ ಅವನೇ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಅರಿತವನು. ಆದ್ದರಿಂದ ಧರ್ಮ ಜಾತ್ಯತೀತವಾದದ್ದು, ಅದು ಎಲ್ಲರಿಗೂ ಒಂದೇ. ಸತ್ವಗುಣದಲ್ಲಿ ಕರ್ಮ ಮಾಡಿದರೆ ಅದು ಧರ್ಮ. ರಜೋಗುಣದಲ್ಲಿ ರೋಷ, ಆವೇಶ, ದ್ವೇಷದಿಂದ, ಅಸೂಯೆಯಿಂದ ಮಾಡಿದರೆ ಅದು ಅಧರ್ಮ. ತಮೋಗುಣದಲ್ಲಿ ನೀಚ ಸ್ವಾರ್ಥದಿಂದ ಎಲ್ಲ ನಾನೇ ಇರಬೇಕು, ಅವನು ಇರಬಾರ್ದು ನನ್ನ ಎದುರುಗಡೆ, ಅವರು ಬರಬಾರ್ದು ಅಧಿಕಾರಕ್ಕೆ, ನಾನೇ ಬರಬೇಕು. ಅಯ್ಯೋ, ಅದನ್ನು ಪ್ರಜೆಗಳು ತೀರ್ಮಾನ ಮಾಡ್ತಾರೆ. ಜನಾಂತರಾಳದಲ್ಲೊಂದು ಸತ್ಯ ಇದೆ, ದೇವರಿದ್ದಾನೆ ಎಲ್ಲರೊಳಗೆ, ಅದು ತೀರ್ಮಾನ ಮಾಡ್ತಾರೆ. ಏನೋ ಒಂದು ಭಾವನೆ ಇದೆಯಲ್ಲ, ಅದು ಇರಬೇಕು. ನಾವು ಪ್ರಚಾರ ಮಾಡೋದ್ರಿಂದ, ಅಪಪ್ರಚಾರ ಮಾಡೋದ್ರಿಂದ, ಆರೋಪ ಮಾಡೋದ್ರಿಂದ ಗೆದ್ದು ಬಿಡ್ತೀವಿ ಅನ್ನೋದು ಮೂರ್ಖತನ ಅಂತ ನಾನು ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಕೊನೆಗೆ ಫಲಿತಾಂಶ ಬೇರೆಯೇ ಆಗಿರ್ತದೆ, ನಾವು ಊಹೆ ಮಾಡಿದ್ದೇ ಬೇರೆ ಅಲ್ವೇ?
ಕ್ಷಣಿಕ ಆಮಿಷಗಳನ್ನೊಡ್ಡಿ ಅಧಿಕಾರಕ್ಕೆ ಬಂದವರು ಎಷ್ಟು ದಿವಸ ಇರ್ತಾರೆ, ಹೇಗೆ ಇರ್ತಾರೆ ಅನ್ನುವುದನ್ನು ನಾವು ನೋಡ್ತಾ ಇದ್ದೀವಿ. ಅವರಿಗೆ ಎಷ್ಟು ಗೌರವ ಇರ್ತಾರೆ. ಆದರೆ ನಿಷ್ಠೆಯಿಂದ, ದೇವರ ನಿಷ್ಠೆಯಿಂದ ಅಧಿಕಾರಕ್ಕೆ ಹಪ್ಪಿಸದೆ ಈ ದೇಶಕ್ಕೆ ಸೇವೆ ಮಾಡಬೇಕು. ನಾನು ದೇಶಭಕ್ತಿ, ದೈವಭಕ್ತಿ ಬೇರೆ, ಅದು ಎರಡೂ ಒಂದೇ. ನನ್ನ ಉಸಿರು ಇರುವ ತನಕ ಈ ದೇಶಕ್ಕೆ ನಾನು ಏನಾದರೂ ಮಾಡಬೇಕು ಎಂದು ಪ್ರತಿಯೊಬ್ಬ ಮಾನವನು, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವನವನ ಕ್ಷೇತ್ರದಲ್ಲಿ, ಅವನವನ ಸುತ್ತಮುತ್ತ ಏನೋ ಒಂದು ಕಿಂಚಿತ್ ಆ ರೀತಿ ನಡ್ಕೊಂಡ್ರೆ ಇದು ಭಾರತ ಕರ್ಮಭೂಮಿ, ಧರ್ಮಭೂಮಿ ಆಗುತ್ತೆ. ಇಡೀ ಜಗತ್ತಿಗೆ ಮಾದರಿ ಆಗ್ತದೆ ಅಲ್ಲವೇ? ಭಾರತ ಅಂದರೆ ಧರ್ಮೋ ರಕ್ಷಿತಿ ರಕ್ಷಿತ. ಹಿಂದೂಗಳಿಗೆ ಧರ್ಮ, ಹಿಂದೂ ರಾಷ್ಟ್ರ ಅಂದ್ಕೊಳ್ಳೆ ಅವ್ರಿಗೇನೋ ಒಂದು ರೀತಿ ಧರ್ಮ ಧರ್ಮ. ಹಿಂದೂ ರಾಷ್ಟ್ರ, ಹಿಂದೂ ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟದ್ದು ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ. ಆದರೆ ಆದ ಮಾತ್ರಕ್ಕೆ ನಾವು ಇಲ್ಲಿ ಯಾರು ಹಿಂದೂಗಳು ಮುಸ್ಲಿಮರನ್ನು ದ್ವೇಷಿಸೋದಿಲ್ಲ, ಮುಸ್ಲಿಮರು ಹಿಂದೂಗಳನ್ನು ದ್ವೇಷಿಸೋದಿಲ್ಲ. ಜಾತಿ ಜಾತಿ ಜಾತ್ಯತೀತ ರಾಷ್ಟ್ರ ಅನ್ನುವುದು ಬರೀ ಬರವಣಿಗೆಯಲ್ಲಿದೆ. ಯಾಕೆಂದರೆ ಅಕ್ಕಪಕ್ಕದಲ್ಲೇ ಮುಸ್ಲಿಮ್ಸ್ ಇರ್ತಾರೆ, ಒಟ್ಟಿಗೆ ಬಾಳ್ತೀವಿ. ಎಲೆಕ್ಷನ್ ಬಂದ್ಕೊಳ್ಳೆ ಎಲ್ಲ ಜಾತಿಗಳು ನೆನಪಾಗ್ಬಿಡ್ತವೆ. ಅಯ್ಯೋ ಇಲ್ಲಿ ಗೌಡ್ರಿದ್ದಾರೆ, ಗೌಡ್ರೆ ಗೆದ್ದು ಬಿಡ್ತಾರೆ. ಅಯ್ಯೋ ಇಲ್ಲಿ ಕುರುಬರಿದ್ದಾರೆ, ಕುರುಬರೇ ಗೆದ್ದು ಬಿಡ್ತಾರೆ. ಈ ಥರ ಅದು ಅಲ್ಲಿವರೆಗೂ ಎಲ್ಲರೂ ಒಂದೇ ಹೇಳು, ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿರ್ತೀವಿ, ಹೊರಗಡೆ ಹೋದರೆ ಕಾಫಿ ಕುಡಿತಿರ್ತೀವಿ, ಜೊತೆಗೆ ಬೇಕಾದ್ರೆ ಟೂರಿಗೆ ಹೋಗ್ತೀವಿ. ಅಲ್ಲಿ ಯಾವಾಗಲೂ ಜಾತಿ ಇರಲ್ಲ, ಎಲ್ಲ ಹಿಂದೂಗಳಾಗ್ಬಿಟ್ಟಿರ್ತೀವಿ. ಎಂಥ ಪ್ರಜಾಪ್ರಭುತ್ವ ರೀ! ಪ್ರಭುಗಳು ಹೇಗಿರಬೇಕು ಅನ್ನುವುದನ್ನು ಇವತ್ತು ನಾನು ಇನ್ನೊಂದು ಸಾರಿ ಹೇಳ್ತೇನೆ. ಮೋದಿ ಆಗಿರಬೇಕು. ನೀವು ನಾನು ಮೋದಿ ಭಕ್ತ ಅಂದ್ಕೊಂಡ್ರು ಸರಿಗೆ, ಅವರ ಗುಣ ನಡತೆಯ ಭಕ್ತ ನಾನು, ಅವರ ರುಚಿತ್ವದ ಭಕ್ತ ನಾನು. ಸ್ವಲ್ಪ ಧರ್ಮ ರಕ್ಷಿತಿ ರಕ್ಷಿತ. ಮೋದಿಯವರದು 10 ವರ್ಷಗಳ ಅವಧಿಯಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ, ಆರ್ಥಿಕತೆಯಲ್ಲಿ ಸದೃಢ ಭಾರತ, ಸಮರ್ಥ ನಾಯಕತ್ವ. ಮೋದಿಯವರ ದೂರದೃಷ್ಟಿಗೆ ವಿಶ್ವವೇ ಆಶ್ಚರ್ಯ ಪಡುವಂತಾಗಿದೆ. ಬಡವರಿಗೆ ನೆರವು ನೀಡುವ ಯೋಜನೆಗಳ ಮೂಲಕ ಅವರು ಸ್ವಾಭಿಮಾನದಿಂದಲೇ ಸ್ವಾವಲಂಬಿಗಳಾಗಿ ಸಿರಿವಂತರಾಗುವ ಭರವಸೆ ಕಾಣುವಂತಾಗಿದೆ. ಬಡವರಿಗೆ ನೆರವು ನೀಡುವ ಯೋಜನೆಗಳು, ಅಂತಹ ಗ್ಯಾರಂಟಿ ಯೋಜನೆಗಳು, ಅವುಗಳ ಮೂಲಕ ಬಡವರಿಗೆ ಸ್ವಾಭಿಮಾನವೇ ಬಹಳ ಮುಖ್ಯ. ಅವರು ಸ್ವಾಭಿಮಾನದಿಂದಲೇ ಸ್ವಾವಲಂಬಿಗಳಾಗಿ ಸಿರಿವಂತರಾಗುವ ಭರವಸೆ ಕಾಣುವಂತಾಗಿದೆ. ಬಡವನಿಗೆ ಸ್ವಾಭಿಮಾನವೇ ಬಹಳ ಮುಖ್ಯ ಅಂತ ನಾವು ಕೇಳಿದ್ದೇವೆ. ಶ್ರೀಮಂತರಿಗೂ ಇರುತ್ತೆ, ಆದರೆ ಅವರು ಯಾವ ರೀತಿಯಲ್ಲಿ ಶ್ರೀಮಂತರಾಗಿದ್ದಾರೆ ಎಂಬುದು ಮುಖ್ಯವಾಗ್ತದೆ. ಆಗ ಅವರಿಗೆ ಸ್ವಾಭಿಮಾನ ಹಿಂತಿರುಗಿ ನೋಡಿದಾಗ ಅವರಿಗೆ ಇರ್ತದೆ. ಹಾಗೆ ಬಡವರು ಕೂಡ ಕಷ್ಟಪಟ್ಟ ಮೇಲೆ ಬಂದಾಗ ಹಿಂತಿರುಗಿ ನೋಡಿದಾಗ ನಾನು ಗ್ರೇಟ್ ಅಂತ ಅವರಿಗೂ ಸ್ವಾಭಿಮಾನ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು ಎಂಬುದೇ ಇದು ವೇದವಾಕ್ಯ. ಸರ್ವೇ ಜನ ಸುಖಿನೋ ಭವಂತು
ಎಂಬುದೇ ಭಾರತ ರಾಷ್ಟ್ರೀಯತೆಯ ಪ್ರಜಾಪ್ರಭುತ್ವದ ಧ್ಯೇಯವಾಗಿದೆ. ಇದು ಮೋದಿಜಿಯವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಧ್ಯೇಯ ವಾಕ್ಯವಾಗಿದೆ. ಸರ್ವೇ ಜನ ಸುಖಿನೋ ಭವಂತು ಎಂಬುದೇ ಭಾರತ ರಾಷ್ಟ್ರೀಯತೆಯ ಪ್ರಜಾಪ್ರಭುತ್ವದ ಧ್ಯೇಯವಾಗಿದೆ. ಈಗ ಭಾರತ ಅಭಿವೃದ್ಧಿ ಪಥದಲ್ಲಿ ವೇಗದಿಂದ ಸಾಗಿದೆ. ದೇಶದ ಭೂಸೇನೆ, ವಾಯುಸೇನೆ, ಜಲಸೇನೆಗಳು ಶಸ್ತ್ರಾಸ್ತ್ರಗಳಿಂದ ಭಾರತ ಸ್ವಾವಲಂಬಿಯಾಗಿದೆ, ಸುಭದ್ರ ಹಾಗೂ ಸದೃಢವಾಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ್ತಿತರ ಜಾತಿ ಜನಾಂಗಗಳಲ್ಲಿ ಸೌಹಾರ್ದತೆಯೇ ದೇಶಕ್ಕೆ ಸುಭದ್ರತೆ ಎಂಬ ಧರ್ಮವೇ ಮೂಲ ಮಂತ್ರವಾಗಿದೆ ಮೋದಿಜಿಯವರದು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ್ತಿತರ ಜಾತಿ ಜನಾಂಗಗಳಲ್ಲಿ ಸೌಹಾರ್ದತೆಯೇ ದೇಶಕ್ಕೆ ಭದ್ರತೆ ಎಂಬ ಧರ್ಮವೇ ಮೂಲ ಮಂತ್ರವಾಗಿದೆ. ಅದು ಹಿಂದೂ ಧರ್ಮದ ಮೂಲ ಮಂತ್ರವೂ ಹೌದು, ಭಾರತದ ಮೂಲ ಮಂತ್ರವೂ ಹೌದು, ದಿವ್ಯ ಮಂತ್ರ. ಪ್ರತಿಯೊಬ್ಬ ಪ್ರಜೆಯ ಅಂತರಂಗದ ದಿವ್ಯ ಮಂತ್ರವಾಗಿದೆ ಅಲ್ಲವೇ? ಅಂತೆಯೇ ಮೋದಿಜಿಯವರನ್ನು ಭಾರತದ ಜನತೆ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಮೋದಿಜಿಯವರ ವ್ಯಕ್ತಿತ್ವವನ್ನು, ಸಾಮರ್ಥ್ಯವನ್ನು, ದೂರದೃಷ್ಟಿಯನ್ನು ಕಂಡು ಜನ ಮೆಚ್ಚಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ 370 ಆರ್ಟಿಕಲ್ ರದ್ದಾದ ಮೇಲೆ ಅಲ್ಲಿರುವ ಪಾಕ್ ಜನತೆ ಅಂತೂ ಮೋದಿ ಎಂದರೆ ತುಂಬ ಅಚ್ಚುಮೆಚ್ಚು. ಅವರಿಗೆ ಇದನ್ನು ಅಸೂಯೆ ಪಡುವಂತಾಗಿದೆ. ವಿಶ್ವ ನಾಯಕರಾಗಿದ್ದಾರೆ ಮೋದಿಜಿ. ಭಾರತ ಎಂದಿದ್ದರೂ ಭಗವಂತನಲ್ಲಿದ್ದೇ ಬದುಕಿದೆ. ಈಗ ಹೊರಗಿನಿಂದಲೂ ಕೂಡ ಶತ್ರುಗಳು ಹುಟ್ಟುಕೊಂಡಿದ್ದಾರೆ. ಇನ್ನೊಬ್ಬರು ಅಸೂಯೆ ಪಡುವಂತೆ ಬದುಕಿದಾಗ ಮನುಷ್ಯನಿಗೂ ಅಷ್ಟೇ ಅಲ್ಲವೇ? ಆದರೇನು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೀಶ್ವರನಾದ ಅಲೌಕಿಕ ಶಕ್ತಿಯ ಸಾಕಾರ ರೂಪಿಯಾದ ಶ್ರೀಕೃಷ್ಣ ಪರಮಾತ್ಮನಿರುವನೋ, ಎಲ್ಲಿ ಧನುರ್ಧಾರಿ ಅರ್ಜುನನಂತಿರುವವರು ಇದ್ದಾರೆಯೋ ಅಂತ ಹೇಳಬೇಕೀಗ. ಅಲ್ಲಿ ನೀತಿಯುತ ಮನೋಬುದ್ಧಿಗಳಿರುತ್ತವೆ. ನೀತಿರ್ಮತಿರ್ಮಮ, ಅಭೂತಪೂರ್ವ ಜಯವು ಲಭಿಸುತ್ತದೆ. ಇದು ಶತಸಿದ್ಧ ಪ್ರಮಾಣ. ಭಾರತ ಎಂದಿಗೂ ಭಗವಂತನಲ್ಲಿದ್ದೇ ಬದುಕಿದೆ. ಅದು ತನ್ನ ಅವತಾರವನ್ನು, ಭಾರತ ನಾಶವಾಗ್ತಾ ಇದೆ, ಹಿಂದೂ ಧರ್ಮ ನಾಶ ಆಗ್ತಾ ಇದೆ, ಅಲ್ಲಿರೋ ಜನಗಳಿಗೆ ಭಾಳ ಕಷ್ಟ ಆಗ್ತಾ ಇದೆ ಅಂದಾಗ ಯಾವುದೋ ಒಂದು ಸಮರ್ಥ ನಾಯಕನಲ್ಲಿ ತನ್ನ ಅವತಾರವನ್ನು ಸೃಜಿಸ್ಕೊಳ್ತದೆ. ಅದು ದೇವರು ಅವತಾರ ಸ್ವರೂಪಿಯಾಗಿ
ಕಾಣಿಸ್ಕೊಳ್ತಾನೆ ಒಬ್ಬ ಮಹಾನ್ ವ್ಯಕ್ತಿಯಲ್ಲಿ. ಇದನ್ನು ಭಾರತ ಚರಿತ್ರೆ ಮಾತ್ರವಲ್ಲ, ವಿಶ್ವದ ಚರಿತ್ರೆಯಲ್ಲಿ ನಾವು ಗಮನಿಸಿದ್ದೇವೆ. ಮುಖ್ಯವಾಗಿ ಭಾರತ ಜನ ಭಗವಂತನನ್ನು ಬಹಳಷ್ಟು ಬೇರೆಲ್ಲರಿಗಿಂತಲೂ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ಭಾರತ ನಾಗರಿಕತೆ ಕೊಟ್ಟಿದ್ದರಿಂದ ವಿಶ್ವಕ್ಕೆ ಭಗವಂತ ಅನ್ನೋದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಅಮೆರಿಕಾದ ಡಾಲರ್ ನೋಟ್ ಮೇಲೆ ಏನಿದೆ? ವಿ ಟ್ರಸ್ಟ್ ಇನ್ ಗಾಡ್ ಅಂತಿದೆ. ನಮ್ಮಲ್ಲಿ ಗಾಂಧೀಜಿ ಇದ್ದಾರೆ. ಪ್ರಪಂಚ ಅಲೌಕಿಕ ಶಕ್ತಿಯ ಸಾಕಾರ ರೂಪಿಗಳಾದ ಅವರಿಂದ ಎಂದಿಗೂ ಪುನರುತ್ಥಾನ ಆಗ್ತಾ ಇರ್ತದೆ. ಅದು ಮುಖ್ಯವಾಗಿ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಸರ್ವೇ ಜನ ಸುಖಿನೋ ಭವಂತು ಎಂಬುದು ಭಾರತದ ಧ್ಯೇಯ ವಾಕ್ಯ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಮತ್ತಿತರ ಜಾತಿ ಜನಾಂಗಗಳು ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ನಿಮಗೆಲ್ಲರಿಗೂ ಆ ದೈವಾನುಗ್ರಹ ಇರಲಿ.